ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾನು IIMB ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರ್ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ 1500 ಮಕ್ಕಳು ಅಂದರೆ ಬೆಳೆದಿರೋ ಮಕ್ಕಳನ್ನ ನೋಡ್ಕೊಳ್ತಾ ಇರೋವಂಥ ಅಧಿಕಾರಿ ನಾನು. ಅಲ್ಲಿ ಬೆಳೆದಿರೋ ಮಕ್ಕಳು ಅಂದರೆ ಓದಿ ಮುಂದಕ್ಕೆ ಬಂದು ಅಲ್ಲಿಂದ ಮುಂದಕ್ಕೆ ಅವರು ಕಾರ್ಪೊರೇಟ್ ಲೈಫ್ಗೆ ಹೋಗೋ ಅಂಥವ್ರನ್ನ ನೋಡಿದ್ದೀನಿ ಹೊರತು ಈ ಥರ ಮುಂದೆ ಹೆಜ್ಜೆ ಇಡ್ತಾ ಇರೋ ಮಕ್ಕಳನ್ನ ಈ ಥರ ಸುರಭಿ ಫೌಂಡೇಶನ್ ಅವರು ಎಷ್ಟು ಉತ್ತೇಜನ ಕೊಟ್ಟು ಬರ್ತಾಯಿದ್ದಾರೆ ಮಾಡಿ. ನನ್ನ ಫಸ್ಟ್ ರಿಯಾಕ್ಷನಲ್ಲಿ ಬಂದಿದ್ದು ಅಂದರೆ ನಮ್ಮ ಫೌಂಡರ್ ಆದಂಥವ್ರು ಅವ್ರಿಗೆ ಎಷ್ಟು ಆಗಿನ ಕಾಲದಲ್ಲೇ 20 ವರ್ಷದ ಹಿಂದೆಯೇ ಈ ಥರ ಯಾವ ಥರ ಕಾರ್ಯಕ್ರಮಗಳು ಮಾಡಬೇಕು, ಮಕ್ಕಳನ್ನ ಉತ್ತೇಜಿಸಬೇಕು, ಓದು ಎಲ್ಲರೂ ಹೇಳೋದು ಒಂದೇ ಮುಖ್ಯವಾಗಿ. ಮೇಡಮ್ ಇವರು ಹೇಳ್ತಾಯಿದ್ರು ಮಿಸಸ್ ರಂಗನಾಥರವರು ದಟ್ ದೇವಸ್ಥಾನ ಕಾರ್ಯಕ್ರಮಗಳೇ ಒಂದಾದರೆ ದಾನಿಗಳು ಹೇಗಿರಬೇಕು ಅಂತೇಳಿ. ದಾನದಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ. ಸೊ ಹಾಗಾಗಿ ಆ ವಿದ್ಯೆಗೆ ಉತ್ತೇಜನ ಕೊಡುವಂತಹ ಈ ವಸತಿ ಗೃಹ ಹಾಗೂ ಬಹಳ ಅಂಥ ಕಾರ್ಯಕ್ರಮಗಳನ್ನು ಮಾಡಿ ಮುಂದುವರಿತಾ ಇರುವಂತಹ ಈ ಸಂಸ್ಥೆಗೆ ನನ್ನ ಧನ್ಯವಾದಗಳು. ಹಾಗೆ ನಾನು 2 ಮಾತು ಇಲ್ಲೇ ಮುಗಿಸ್ತೀನಿ, ಯಾಕಂದರೆ ಇನ್ನೂ ಬಹಳ ಡೆಲಿಗೇಟ್ಸ್ ಇಲ್ಲಿದ್ದಾರೆ. ಒಂದೇ ಇದರಲ್ಲಿ ನನ್ನ ಇಂಟ್ರೆಸ್ಟಲ್ಲಿ ಹೇಳ್ತಾ ಇರೋದು ಏನಂದರೆ ಈ ಮಕ್ಕಳು ಮತ್ತು ಹಾಗೆ ಇಲ್ಲಿರೋ ನೆರೆದಿರುವಂತಹ ಸಿಬ್ಬಂದಿ ವರ್ಗದ ನೀವು ಈ ಕಾರ್ಯಕ್ರಮ ಮಾಡಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಒಂದೇ ಇಚ್ಛೆ ಆಸೆ ಹಾಗೂ ಒಂದೇನಾದರೂ ಮಾಡಬೇಕು ಅಂದರೆ IIMBಯಲ್ಲಿ ನಿಮ್ಮನ್ನ ದಯವಿಟ್ಟು ಎಲ್ಲರೂ ಬಂದು ಏನು ಈಗ ನೀವು ಮಾಡ್ತಾ ಇರೋದು ಫೌಂಡೇಶನ್, ನಾವು ಯಾವ ಥರ ಮುಂದೆ IAS, IIMB, MBA ಹಾಗೂ ಇತರ ಲಾ ಕೋರ್ಸ್ಗಳಲ್ಲಿ ಹೇಗೆ ಮಾಡ್ಬೋದು ಅನ್ನೋದಂತಹ ಇನ್ಫಾರ್ಮೇಷನ್ ಆಗಲಿ, ಅವೇರ್ನೆಸ್ ಆಗಲಿ ಕಾರ್ಯಕ್ರಮ ಮಾಡಿಕೊಡ್ತೀನಿ ಅಂತ ಹೇಳಿ ನಿಮಗೆ ನನ್ನ 2 ಮಾತು ಮುಗಿಸ್ತೀನಿ. ತುಂಬ ಥ್ಯಾಂಕ್ಸ್.